ಇವಾಗ್ಲೂ ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ಆ ಏನ್ ಆಗ್ತಾ ಇದೆ ಅಧಿಕಾರಿಗಳಿಗೆ ಅನ್ನೋದೇ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಒಂಥರ ಲಂಚದ ಒಂದು ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅಂತಾನೆ ಹೇಳಬೇಕು. ಈ ನಿಟ್ಟಿನಲ್ಲಿ ನೋಡಿದ್ರೆ ಈಗ ಇದು ಕೂರಿಗೆಪಲ್ಲಿ ಗ್ರಾಮ ಪಂಚಾಯತಿಯ ಕರ್ಮಕಾಂಡ ಆಗಿರುವಂತದ್ದು. ಅಂದ್ರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಒಂದು ಕೂರಿಗೆಪಲ್ಲಿ ಗ್ರಾಮ ಇದು. ಆ ಗ್ರಾಮ ಪಂಚಾಯಿತಿಯ ಒಂದು ರೀತಿಯಾದಂತಹ ಕರ್ಮಕಾಂಡ. ಅಂದ್ರೆ NMR ಕೊಡಲು ಹಣ ಪಡೆಯುತ್ತಿರುವಂತಹ ಆಪರೇಟರ್ ಮೇಲೇನೆ ಒಂದು ರೀತಿಯಾದಂತಹ ಆರೋಪ ಬಂದಿರುವಂತದ್ದು. ನೋಡಿ, ಫೋನ್ ಪೇ ಮೂಲಕ ಹಣ ಪಡೆದ ಆಪರೇಟರ್ ಸುಧಾಕರ್ ಹಣವನ್ನ ಪಡಿತಾ ಇದ್ದಾರಂತೆ. ಅಂದ್ರೆ NMR ತೆಗೆದುಕೊಡೋದಕ್ಕೆ ಫೋನ್ ಪೇ ಮೂಲಕ ಹಣವನ್ನ ಪಡಿತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಗ್ರಾಮಸ್ಥ ಆಗಿರುವಂತ ವಿಶ್ವನಾಥ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೊತ್ತೂರಿನ ಗ್ರಾಮಸ್ಥ ಆಗಿರುವಂತಹ ವಿಶ್ವನಾಥ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಯಾರು? ಡೇಟಾ ಆಪರೇಟರ್ ಸುಧಾಕರ್ ವಿರುದ್ಧ ಕ್ರಮ ಕೈಗೊಳ್ಳಿ ಸ್ವಾಮಿ, ಫೋನ್ ಪೇ ಗೂಗಲ್ ಪೇ ಮೂಲಕ ಲಂಚ ಪಡಿತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ, ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಒಂದು ರೀತಿಯಾದಂತಹ ಮನವಿಯನ್ನ ಮಾಡ್ಕೊಂತ ಇರುವಂತದ್ದು. ನರೇಗಾ ಕಾಮಗಾರಿಯಲ್ಲಿ ಮಹಾಲಂಚ ಅವತಾರ ರಾಜ್ಯದಲ್ಲಿ ಇದು ಸಲೀಸಾಗಿರುವಂತದ್ದು. ಅಂದ್ರೆ ಕಾಮಗಾರಿಯ NMR ತೆಗೆಯಲು ಕೊಡ್ಬೇಕಂತೆ ಲಂಚ. ದುಡ್ಡು ಕೊಟ್ರೆ ಎಲ್ಲಾ ಸಲೀಸು. ಡೇಟಾ ಆಪರೇಟರ್ಗೆ ಲಂಚ ಕೊಟ್ರಷ್ಟೇ ಕೆಲಸ ಸಲೀಸಾಗಿರ್ತದೆ, ಇಲ್ಲ ಅಂದ್ರೆ ಅಲಸುವಂತ ಕೆಲಸವನ್ನ ಮಾಡ್ತಾರೆ. ಗ್ರಾಮ ಪಂಚಾಯತಿ ಅಂದ್ರೆ ಈ ಕುರಿಗೆಪಲ್ಲಿ ಗ್ರಾಮ ಪಂಚಾಯತಿಯ ಒಂದು ದೊಡ್ಡ ಕರ್ಮಕಾಂಡ ಅಂತಾನೆ ಹೇಳಬೇಕು. ಈಗ ನರೇಗಾ ಕಾಮಗಾರಿಯಲ್ಲಿ ಒಂದು ರೀತಿಯಾದಂತಹ ಕೆಲಸಗಳನ್ನ ಮಾಡಿರ್ತಾರೆ, ಅದಕ್ಕೆ ಒಂದು NMR ತೆಗೆದುಕೊಡ್ಬೇಕು ಯಾವೆಲ್ಲ ಕೆಲಸ ಆಗಿದೆ ಅಂತ. ಆ NMR ಗೋಸ್ಕರ ಏನಾದ್ರೂ ಹೋದ್ರೆ ದುಡ್ಡು ಕೊಡೋಪ, ಇಲ್ಲಿ ಫೋನ್ ಪೇ ಮಾಡ್ಬಿಡು, ಗೂಗಲ್ ಪೇ ಮಾಡ್ಬಿಡು ಅನ್ನೋ ರೀತಿಯಾಗಿ ದುಡ್ಡು ಇಸ್ಕೊಂಡು ಒಂದು ರೀತಿಯಾಗಿ ಲಂಚಾವತಾರವನ್ನ ಮೆರಿತಾ ಇರಬಹುದು, ಲಂಚಗೊಳಿತನನ ತೋರಿಸ್ತಾ ಇರುವಂತದ್ದು. ಈ ಒಂದು ಆರೋಪ ನೇರವಾಗಿ ಸುಧಾಕರ್ ಅಂದ್ರೆ ಏನ್ ಡೇಟಾ ಆಪರೇಟರ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿಯ ಒಂದು ಕಾರ್ಯಾಲಯದಲ್ಲಿ, ಆತನ ವಿರುದ್ಧವೇ ಈಗ ನೇರವಾಗಿ ಆರೋಪ ಬಂದಿರುವಂತದ್ದು. ಕೊತ್ತೂರು ಗ್ರಾಮದ ವಿಶ್ವನಾಥ್ ಎಂಬ ವ್ಯಕ್ತಿಯಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ವಿಶ್ವನಾಥ್ ಗಂಭೀರ ಆರೋಪ ಮಾಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ ಅನ್ನೋ ಒಂದು ರೀತಿಯಾಗಿ ಒಂದು ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಈ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳಾಗಿರ್ಬೋದು ಒಂದು ರೀತಿಯಾಗಿ ಏನ್ ಅನ್ಕೊಂಡಿದ್ದಾರೆ, ಅವ್ರು ಏನಾದ್ರು ನೆಲದ ಮೇಲೆ ಇದ್ದಾರಾ ಅಥವಾ ಬೇರೆ ಕಡೆ ಎಲ್ಲರೂ ವಾಸಿಸ್ತಾ ಇದ್ದಾರಾ ಅಥವಾ ಬೇರೆ ಯಾವ್ದಾರ ರಾಜ್ಯದಲ್ಲಿ ಒಂದು ರೀತಿಯಾಗಿ ಈ ಲಂಚವನ್ನ ಮೈಗೂಡಿಸ್ಕೊಂಡಿರುವಂತಹ ಒಂದು ರಾಜ್ಯ ಪೈಕಿಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ, ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಒಂದ್ ಕಡೆ ಇಲ್ಲಿ ಕಾಮಗಾರಿಗೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ ಕೇಳಿ ಬರುತ್ತೆ, ಒಂದ್ ಕಡೆ ಗ್ರಾಮ ಪಂಚಾಯತಿಯಿಂದ ಮೂಲಭೂತ ಸೌಲಭ್ಯಗಳನ್ನು ಮಾಡಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಗ್ರಾಮ ಪಂಚಾಯತಿಯಿಂದ ತೆಗೆದುಕೊಳ್ಬಹುದಂತ ಯಾವೊಂದು ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳದೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ರೀತಿಯಾಗಿ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಆಗಬೇಕಾದಂತ ಅಭಿವೃದ್ಧಿ ಯಾವುದೇ ಆಗಿಲ್ಲ, ಯಾವುದು ಸಹ ಅಭಿವೃದ್ಧಿ ಆಗದೆ ಒಂದು ರೀತಿಯಾಗಿ ದಾಷ್ಟ್ಯತೆಯನ್ನ ಮೆರಿತಾ ಇದ್ದಾರೆ ಅಧಿಕಾರಿಗಳು. ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಸಹ ಗ್ರಾಮಸ್ಥರು ಮಾಡ್ತಾರೆ. ಈ ನಡುವೆ ಈ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಳ್ಳಾಟ ಬೇರೆ, ಕರ್ಮಕಾಂಡ ಬೇರೆ. ದುಡ್ಡು ಕೊಡಿ ಸ್ವಾಮಿ, ದುಡ್ಡು ಕೊಟ್ರೆ ನಾವು ನಿಮ್ಗೆ NMR ತೆಗೆದುಕೊಡ್ತೀವಿ ಅಥವಾ ಇನ್ನೊಂದು ಕೆಲಸ ಮಾಡ್ಕೊಡ್ತೀವಿ ಗ್ರಾಮ ಪಂಚಾಯತಿಲಿ. ಈ ತರ ನೇರವಾಗಿ ಫೋನ್ ಪೇ ಮೂಲಕ ಲಂಚ ಪಡಿತಾ ಇದ್ದಾರೆ ಅಂದ್ರೆ ಆತನ ವಿರುದ್ಧ ನಿಜವಾಗ್ಲೂ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು. ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ, ಇಒ ಆಗಿರ್ಬೋದು ಮತ್ತೆ ಏನ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಿ ಇವರು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳದೆ ಯಾವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀರಿ, ನಿಮ್ಮ ಗಮನಕ್ಕೆ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದಲೇ ಸಹ ಈಡೆನ್ಸ್ ನ್ಯೂಸ್ ಈಗ ವರದಿಯನ್ನ ಮಾಡ್ತಾ ಇರುವಂತದ್ದು. ಹಣ ಕೊಡಲ್ಲ ಅಂದ ಮಾತ್ರಕ್ಕೆ NMR ನ ತೆಗೆದುಕೊಡಕ್ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ, ಅಂದ್ರೆ ಈ ಒಂದು ದಾಷ್ಟ್ಯತೆಯನ್ನ ಮೆರಿತಾ ಇದಾರಲ್ಲ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳಾಗಿರ್ಬೋದು, ನಿಜವಾಗ್ಲೂ ಸಹ ಇದೊಂದು ಗ್ರಾಮ ಪಂಚಾಯಿತಿಯ ಇಡೀ ಗ್ರಾಮ ಪಂಚಾಯತಿಗೆ ಒಂದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳಬೇಕು. ಅಲ್ಲಿ ಗ್ರಾಮಸ್ಥರು ಚೀಮಾರಿ ಆಗ್ತಾ ಇದ್ದಾರೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ, ಅವನ ಹೆಸರು ಸುಧಾಕರ್ ಅಂತ. ಈ ಕಡೆ ಫೋನ್ ಪೇ ಅಲ್ಲಿ 5,000 ಪಡೆದಿರುವಂತದ್ದು. ಅಂದ್ರೆ ಏನು ಈಗ ಆರೋಪ ಮಾಡಿದ್ದಾರೆ, ಈತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಸೊ ಅವರಿಂದ 1,000 ರೂಪಾಯಿಯಿಂದ ಹಿಡಿದು 1,000 ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ, ಜೊತೆಗೆ 500 ರೂಪಾಯಿನೂ ಸಹ ಡಿಸ್ಪ್ಲೇ ಮಾಡ್ತಾ ಇದೀವಿ, 5,000 ಸಹ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಈ ರೀತಿಯಾಗಿ ಹಂತವಾಗಿ NMR ತೆಗೆದುಕೊಡಲು ಒಂದು ರೀತಿಯಾಗಿ ಇವರು
ಅಲ್ಲಿ ಲಂಚವನ್ನ ಪಡಿತಾ ಇದ್ದಾರೆ ಅಂದ್ರೆ ಯಾವ ರೀತಿಯಾದಂತಹ ಒಂದು ದಾಷ್ಟ್ಯತೆಯನ್ನ ಮೆರಿತಾ ಇದ್ದಾರೆ? ಏನ್ ಈ ಲಂಚಗೊಳಿತನ, ಏನ್ ಈ ಲಂಚಾವತಾರ, ಗ್ರಾಮ ಪಂಚಾಯತಿಯ ಲಂಚಾವತಾರ? ಕೂರಿಗೆಪಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ನಿಜವಾಗ್ಲೂ ಇದೊಂದು ನಿಜ ನಾಚಿಕೆಗೇಡಿನ ಸಂಗತಿ. ಫೋನ್ ಪೇ ಅಲ್ಲಿ ದುಡ್ಡನ್ನ ಹಾಕಿಸ್ಕೊಂಡು NMR ತೆಗೆದುಕೊಳ್ಳುವಂತ ಒಂದು ನಿಮ್ಮ ಲಂಚಗೊಳಿತನ ಇದೆಯಲ್ಲ, ನಿಜವಾಗ್ಲೂ ಸಹ ಯಾರು ಕ್ಷಮಿಸದೇ ಇರುವಂತಹ ಒಂದು ಕಾರ್ಯವೈಖರಿ ಅಂತ ಹೇಳ್ಬೋದು. ಎಸ್, ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿಯ ಕಾರ್ಯಾಲಯದ್ದು ಒಂದು ಕಾರ್ಯವೈಖರಿ ಬಗ್ಗೆ ನಮ್ಮ ಈಡೆನ್ಸ್ ನ್ಯೂಸ್ ವರದಿಯನ್ನ ಮಾಡ್ತಾ ಇತ್ತು. ಅಂದ್ರೆ ಒಂದು ರೀತಿಯಾಗಿ
ಫೋನ್ ಪೇ ಮೂಲಕ ಹಣವನ್ನ ಪಡೆದು NMR ತೆಗೆದುಕೊಳ್ಳುವಂತ ಸಂಸ್ಕೃತಿಗೆ ಹೋಗಿದ್ದಾರೆ ಅಂದ್ರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಒಂದು ರೀತಿಯಾಗಿ ಆ ಊರಿಗೆ ಒಂದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ ಒಂದು ರೀತಿಯಾಗಿ ಆ, ನೋಡಿ ವಿಶ್ವ ಅನ್ನೋರಲ್ಲಿ 500 ರೂಪಾಯಿ ಕಳಿಸಿರುವಂತದ್ದು ಮತ್ತೆ 1000 ರೂಪಾಯಿ ಕಳಿಸಿರುವಂತದ್ದು ಈ ತರ ಫೋನ್ ಪೇ ಮೂಲಕ ಹಣವನ್ನ ಪಡೆದು NMR ಕೊಡುವಂತ ಸಂಸ್ಕೃತಿಗೆ ಏನಕ್ಕೆ ಹೋಗಿದ್ದಾರೆ, ಏನಕ್ಕೆ ಅಧಿಕಾರಿಗಳು ಬಿಟ್ಕೊಂಡಿದ್ದಾರೆ, ಇನ್ನು ಇದರ ಬಗ್ಗೆ ಇದರ ವಿಚಾರವಾಗಿ ಮತ್ತೆ ಇದರ ಸಂಬಂಧ ಇನ್ನೊಂದಿಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮಪ್ಪ ಅವರಿದ್ದಾರೆ ನಮ್ಮ ಜೊತೆಗೆ. ಎಸ್ ರಾಮಪ್ಪ, ಈ ದಾಷ್ಟ್ಯತೆ ಈ ಡೇಟಾ ಆಪರೇಟರ್ ಸುಧಾಕರ್ ವಿರುದ್ಧ ಒಂದು ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು, ಅಂದ್ರೆ ನೇರವಾಗಿ ಫೋನ್ ಪೇ ಮೂಲಕ ಹಣವನ್ನ ಪಡೆದು NMR ತೆಗೆದುಕೊಡ್ತಾರೆ ಅಂದ್ರೆ ಯಾವ ರೀತಿ ನರೇಗಾ ಕಾಮಗಾರಿ ವಿಚಾರವಾಗಿ ಏನಿದು ಸ್ಟೋರಿ ಅಂತ? ಹೌದು ಚೇತನ್, ಇಲ್ಲಿ ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಕೋರಿಗಾಪಲ್ಲಿ ಗ್ರಾಮ ಪಂಚಾಯತ್ ಬರುವ ಡೇಟಾ ಆಪರೇಟರ್ ಆದಂತಹ ಸುಧಾಕರ್ ಅವರು ನರೇಗಾ ವರ್ಕ್ ಕಾಮಗಾರಿ ಮಾಡ್ಬೇಕಂತಂದ್ರೆ ನಮ್ಗೆ ಲಂಚ ಕೊಟ್ರೆ ಮಾತ್ರ ನಾನು NMR ತೆಗೆದುಕೊಡುವುದಾಗಿ ಕಾಮಗಾರಿ ಮಾಡೋದ್ರ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ. ಇದ್ರ ಬಗ್ಗೆ ಹೆಂಗಂತ ನೇರವಾಗಿ ಹಣ ಕೊಡೋದು ಬೇಡ ಅಂತ ಹೇಳಿ ಇವರು ಸಾಕ್ಷಿಗಳ ಪ್ರಕಾರ ಅದನ್ನ ಫೋನ್ ಪೇ ಮುಖಾಂತರ ಹಣ ಪಡೆದಿರುವಂತದ್ದು ಚೇತನ್. ಈಗ ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಇಒ ಆಗಿರ್ಬೋದು ಹೇಳ್ತಾರೆ ಈ ಒಂದು ಪ್ರಕರಣಕ್ಕೆ. ಯಾಕಂದ್ರೆ ನೇರವಾಗಿ ಅವ್ರಿಗೆ ನಾವು ದಾಖಲೆ ಸಮೇತ ಸಹ ತೋರಿಸ್ತಾ ಇದೀವಿ. ವಿಶ್ವನಾಥ್ ಅವರು ಸಹ ದಾಖಲೆಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ ಅಧಿಕಾರಿಗಳು ತೋರಿಸಿದ್ರೆ ಅಂತ? ಹೌದು ಚೇತನ್, ಇಲ್ಲಿ ರಮೇಶ್ ಕುಮಾರ್ ಪಿಡಿಒ ಅಂತ ರಮೇಶ್ ಕುಮಾರ್ ಅವರು ಇದ್ರ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ದೂರವಾಣಿ ಕರೆ ಮುಖಾಂತರ ಮಾತಾಡಿದಾಗ ಇಲ್ಲ ಇದ್ರ ಏನ್ ನಡೆದಿದೆಯೋ ಇದನ್ನ ಸುಳ್ಳು ಇಲ್ಲ ಸತ್ಯಾಂಶನ ನಾವು ನೇರ ಪಂಚಾಯತಿಯಲ್ಲಿ ಕೂತ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸಿಕೊಡೋದಾಗಿ ಹಾಗೂ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಿದ್ದಾರೆ ಚೇತನ್. ಇಒ ಅವರ ಗಮನಕ್ಕೆ ತಗೊಂಡ್ ಬರುವಂತ ಕೆಲಸ ಆಗ್ತದಾ? ಹೌದು ಚೇತನ್, ಇಲ್ಲಿ ಯಾಕೆಂತಂದ್ರೆ ಈಗ ನಮ್ಮ ಸುದ್ದಿವಾಹಿನಿಗಳು ಪ್ರಸಾರವಾಗುತ್ತೆ ಅಂತ ಎಚ್ಚೆತ್ಕೊಂಡು ಅಧಿಕಾರಿಗಳು ಆಗ್ಲೇ ದೂರವಾಣಿ ಕರೆ ಮಾಡಿತ್ತು. ಮತ್ತೆ ಯಾವ ರೀತಿ ಇದು ನಡೆದಿರುವಂತದ್ದು ಸತ್ಯವ ಇಲ್ಲ ಏನಾದ್ರು ಇದು ಏನಾದ್ರು ಕಾಮಗಾರಿ ವಿಚಾರಗಳಲ್ಲಿ ಏನಾದ್ರು ಲೋಪದೋಷ ಇದನ್ನ ಮರೆಮಾಚೋಣದ ಕೆಲಸಗಳು ಏನಾದ್ರು ನಡೀತಿದ್ಯಾ, ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ಬೇಕೆಂಬುದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ತಿಳಿದು ಬಂದಿದೆ ಚೇತನ್. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ರಾಮಪ್ಪ. ಎಸ್, ನಮ್ಮ ವರದಿಗಾರ ರಾಮಪ್ಪ ಅವರು ಮಾತನಾಡ್ತಾ ಇದ್ರು ಇವತ್ತು. ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ರೀತಿಯಾದಂತಹ ಈ ಒಂದು ಫೋನ್ ಪೇ ಲಂಚಾವತಾರದ ಬಗ್ಗೆ ಈಡೆನ್ಸ್ ನ್ಯೂಸ್ ವರದಿ ಮಾಡೋದಕ್ಕೆ ಇವರು ಸಹ ಕಾರಣ. ಅವರು ಸಹ ಮಾತನಾಡ್ತಾ ಇದ್ರು. ಮಾತನಾಡ್ಬೇಕಾದ್ರೆ ಅಧಿಕಾರಿಗಳ ವಿಚಾರವಾಗಿ ಹೇಳ್ತಾ ಇದ್ರು. ಅಂದ್ರೆ ಈಗ ನಾವು ಸುದ್ದಿ ಮಾಡ್ತಾ ಇದ್ವಿ, ಸುದ್ದಿ ಮಾಡದ ಮೇಲೆ ಅವ್ರಿಗೆ ಗೊತ್ತಾಗಿದೆ, ಸುದ್ದಿ ಆದ ನಂತರ ಈಗ ಅವರ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ. ಈಗ ಇಷ್ಟೆಲ್ಲ ದಾಖಲೆ ಇಟ್ಕೊಂಡು ಅದೇ ವಿಶ್ವನಾಥ್ ಇಒ ಕಚೇರಿ ಮತ್ತೆ ಅವರ ಅಲ್ಲೆಲ್ಲ ಹೋದಾಗ ಸಹ ಯಾಕೆ ಒಂದು ಸ್ಪಂದನೆ ಸಿಗಲ್ಲ? ಮಾಧ್ಯಮಗಳಲ್ಲಿ ಸುದ್ದಿ ಆದ ನಂತರವೇ ಏನಕ್ಕೆ ಈ ಒಂದು ಒಂದ್ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತದೆ, ಫಲಶ್ರುತಿ ಆಗ್ತದೆ ಅಂತ ನಾವೇನು ಹೇಳ್ಕೊತೀವಿ ಮಾಧ್ಯಮಗಳಲ್ಲಿ. ಆದ್ರೆ ಮಾಧ್ಯಮದಲ್ಲಿ ಸುದ್ದಿ ಆದ್ರೆ ಮಾತ್ರ ಇವರು ಅಧಿಕಾರಿಗಳಿಗೆ ಎಚ್ಚೆತ್ಕೊಳ್ಳೋದ? ಅಥವಾ ಜನಸಾಮಾನ್ಯರು ಹೋಗಿ ನಾವು ದೂರ್ ಕೊಡ್ತೀವಿ ಅಂದ್ರೆ ಇವತ್ ಬರೋಗು ನಾಳೆ ಬರೋಗು ಅನ್ನೋ ರೀತಿಯಾಗಿ ಅಲ್ಸುವಂತ ಕೆಲಸ ಮಾಡೋದಾ? ಇದು ಯಾವ ರೀತಿಯಾದಂತ ಸಿದ್ಧಾಂತ? ಇದು ಗ್ರಾಮ ಪಂಚಾಯತಿಗೆ ಬೇರೆ ರೀತಿಯಾದಂತ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರಾ ಅಥವಾ ತಾಲೂಕು ಪಂಚಾಯತಿಯರು ಒಂದು ರೀತಿಯಾಗಿ ಇಒ ಆಗಿರ್ಬೋದು ಮತ್ತೆ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿಯಾದಂತಹ ಒಂದು ಕಾರ್ಯವೈಖರಿ ಇದು ಅನ್ನೋದು ಸಹ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಹ ವಿಚಾರವೇ ಆಗಿರುವಂತದ್ದು.
ಎಸ್, ಕೊರ್ಗೇಪಲ್ಲಿ ಗ್ರಾಮ ಪಂಚಾಯತಿಯ ಕರ್ಮಕಾಂಡದ ಬಗ್ಗೆ ಮಾತನಾಡ್ತಾ ಇದ್ವಿ. ಫೋನ್ ಪೇ ಮೂಲಕ ಆ ಒಂದು NMR ತೆಗೆದುಕೊಳ್ಳೋಕೆ ಹಣವನ್ನ ಪಡೆದಿರುವಂತಹ ಏನು ಆತ ಒಬ್ರು ಡಾಟಾ ಆಪರೇಟರ್ ಇದ್ದಾರೆ, ಅವ್ರ ವಿರುದ್ಧ ದೂರನ್ನ ಕೊಟ್ಟವರು ಸಹ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ವಿಶ್ವನಾಥ್ ಅಂತ. ಎಸ್ ವಿಶ್ವನಾಥ್ ಅವರೇ, ಏನಿದು ಕತೆ ಅಂತ? ಸರ್ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್, NMR ವರ್ಕ್ ಮಾಡ್ತಾ ಇದೀವಿ. ಹಲೋ, ಮಾತಾಡಿ ನಿಮ್ ಧ್ವನಿ ಕೇಳಿಸ್ತಾ ಇದೆ. ವರ್ಕ್ ಮಾಡಿದ್ರೆ ನಾವು NMR ತೆಗೀರಿ ಸರ್ ಅಂದ್ರೆ 6 ಫಾರ್ಮ್ ಕೊಡಲ್ಲ ಸರ್, ಅವರು 6 ಫಾರ್ಮ್ ಕೊಡಲ್ಲ. ಬಟ್ 6 ಫಾರ್ಮ್ ಕೊಡೋದಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ, ನಾಳೆ ಬನ್ನಿ ಅಂತ ಹೇಳ್ತಾರೆ, ಇಲ್ಲ ನಾಳೆ 10 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಬಟ್ ಸರ್ ಯಾಕೆ NMR ತೆಗಿಯೋದಿಲ್ಲ ನೀವು ಅಂತ ಹೇಳಿದ್ರೆ, ನಮ್ಮ ಇಷ್ಟ, ನೀವು ನಾವು PDO ನಮ್ಮ ಇಷ್ಟ, ನಾನು ಏನಾದ್ರು ಮಾಡ್ಕೊಳ್ತೀನಿ ಅಂತ ಅವ್ರು ಹೇಳ್ತಾರೆ. DO ಸುಧಾಕರ್ ಅಂತ ಬಿಟ್ಟು ಅವ್ರು ಬಂದ್ಬಿಟ್ಟು ನಮ್ಗೆ ದುಡ್ಡು ಕೊಟ್ರೆ, ದುಡ್ಡು ಕೊಟ್ಟರೆ ಸೈನ್ ಹಾಕ್ತಾರೆ, PDO ಇಲ್ಲ ಹಾಕಲ್ಲ, ದುಡ್ಡು ಹಾಕ್ತಾರೆ, ನಾವು ಫೋನ್ ಪೇ ಹಾಕ್ತಾರೆ, ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸಮಸ್ಯೆ ಸರ್, ನಮ್ಮೂರಲ್ಲಿ ಚರಂಡಿ ಇಲ್ಲ. ಚರಂಡಿಯಲ್ಲಿ ಸುಮಾರು 10 ವರ್ಷದಿಂದ ತುಂಬಾ ವಾಸನೆ ಬರ್ತದೆ ಸರ್, ಅದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳಿದ್ವಿ, ಅದನ್ನು ಕ್ಲೀನ್ ಮಾಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಯುವ ಮೇಡಮ್ ಕೂಡ ನಾವು ದೂರ ಕೂಡ ಕೊಟ್ಟಿದ್ವಿ, ಅವರು ಕೂಡ ಏನು ಕ್ರಮ ಕೈಗೊಂಡಿಲ್ಲ ಯಾರು ಯುವ ಮೇಡಮ್ ಕೂಡ. ಸೊ ಅದಕ್ಕೆ ನಾವು ನ್ಯೂಸ್ ಕೊಟ್ಟಿರ್ಬೇಕಾಗಿತ್ತು ಸರ್, ಅದಕ್ಕೋಸ್ಕರ ನ್ಯೂಸ್ ಕೊಟ್ಟಿದ್ವಿ ನಾವು ಸರ್. ತುಂಬಾನೇ ಸರ್ ನಮ್ಮ ಪ್ರದೇಶದಲ್ಲಿ. ಯುವ ಮೇಡಮ್ ಅವ್ರಿಗೆ ನೀವು ದೂರ ಕೊಟ್ರಿ ಅಂತ ಹೇಳಿದ್ರಿ, ಈ ವಿಚಾರವನ್ನ ತಿಳಿಸಿದೀರಾ? ಫೋನ್ ಪೇ ಲಂಚಾವತಾರದ್ದು. ಓಕೆ ಸರ್, ಅದೇನಿಲ್ಲ ಸರ್, ಫೋನ್ ಪೇ ಹಾಕಿ ಕೊಟ್ಟಿದ್ವಿ ಸರ್, ಕೊಟ್ಟಿದ್ವಿ. ಫೋನ್ ಪೇ ಅದು ಕೊಟ್ಟಿಲ್ಲ, ಅಮೌಂಟ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನಾವು ಯುವ ಮೇಡಮ್ಗೆ ಲೆಟರ್ ಕೊಟ್ಟಿದ್ದೀವಿ ಸರ್. ಸರಿ ಆಯ್ತು, ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಯುವ ಮೇಡಮ್ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಯಾವುದೋ ಒಂದು ಕ್ರಮ ಕೈಗೊಂಡ ಸರ್, ಯುವ ಮೇಡಮ್ ಕೂಡ ಅದ್ರ ಬಗ್ಗೆ ಯಾವುದೋ ಒಂದು ಕ್ರಮ ಕೈಗೊಂಡಿಲ್ಲ. ಸೊ ನಮ್ಗೆ ಅದ್ರ ಬೇಜಾರಾಯ್ತು. ನಮ್ಮ ಇನ್ನೊಂದು ಸರ್, SC ಅವರು ಅಂದ್ರೆ PDO ಅವರು ತುಂಬಾ ಹೀನಾಯವಾಗಿ ನೋಡ್ತಾರೆ ಸರ್. ಅವರು ನಗುತ್ತಾರೆ ಸರ್, NMR ತೆಗಿದ್ರೆ ಅಂದ್ರೆ ನಾವು ತೆಗಿದಿಲ್ಲ, ಇವಾಗ ಏನು ಮಾಡುತ್ತೆ ನಗುತ್ತಾರೆ ಸರ್. ತುಂಬಾ ನಮ್ಗೆ ಬೇಜಾರು, ತುಂಬಾ ಬೇಸತ್ತಾಗಿದೆ ಸರ್ ನಮ್ಗೆ. ನಮ್ಮವರೆಲ್ಲ ಹೇಳ್ತಾರೆ ಸರ್, ನಮ್ಮ ಕ್ಯಾಟಗರಿ ಅವರೆಲ್ಲ ಹೇಳ್ತಾರೆ, ನಮ್ಮ ಒಂದು ತುಂಬಾ ಹೀನಾಯವಾಗಿ ನೋಡ್ತಾರೆ. ನಮ್ಗೆ ಏನೋ ಒಂದು ಕೆಲಸಕ್ಕೆ ಹೋಗ್ಲಿ ಅವ್ರು ಇಡ್ಸ್ಕೊಳ್ಳೋದಿಲ್ಲ, ಕ್ರಮ ತೆಗೊಳ್ಳೋದಿಲ್ಲ, ನಮ್ಮ ಇಷ್ಟ ಅಂತ ಹೇಳ್ತಾರೆ ಅಂತ ಸುಮಾರು ಜನ ಹೇಳ್ತಿದೆ ಸರ್. ದಯವಿಟ್ಟು ಅದ್ರ ಮೇಲೆ ನೀವು ಕ್ರಮ ತೆಗೊಳ್ಬೇಕು ಸರ್, ದಯವಿಟ್ಟು ಸರ್. ಇದೇ ತರ ಒಂದು ಸುಮಾರು 20 ಜನಕ್ಕೆ ಮಾಡಿದೆ ಸರ್, PDO ಅಷ್ಟೇ, DO ಇಬ್ರು ಅಷ್ಟೇ ಸರ್. ನಮ್ಮೂರಲ್ಲೇ ಹೇಳ್ತಾರೆ ಸರ್, ತುಂಬಾ ಜನ ಹೇಳ್ತಾರೆ ಸರ್, ಅದಕ್ಕೋಸ್ಕರ ನಮ್ಗೆ ಬೇಸತ್ತು ಈ ತರ ಮಾಡಿದ್ವಿ ಅಷ್ಟೇ ಸರ್ ನಾವು. ಇನ್ನೊಂದು ವಂಸಾರಪಲ್ಲಿ ಅವರಂತ ಒಬ್ಬ ಮುದುಕ ಬಂದಿದೆ ಸರ್ ಒಂದಿನ, ನಾವು ಅಲ್ಲೇ ಸ್ಪಾಟ್ ಅಲ್ಲಿ ಇದ್ವಿ. ಮೋರಿ ಅವರು ಹೊಸದಾಗಿ ಕಾಮಗಾರಿ ಒಂದು ಪ್ರಾರಂಭ ಮಾಡ್ತಾರೆ, ಮೋರಿ ಒಂದು. ಅದ್ರ ಮೇಲೆ ಯಾರೋ ಬೆಂಕಿ ಹಚ್ತಾ ಇದಾರೆ ಅಂತ ಆ ಮುದುಕ ಬಂದು ಹೇಳ್ತಾ ಇದಾರೆ, ನಮ್ಗೆ ತೊಂದರೆ ಕೊಡಿದಾರೆ ಊರಲ್ಲಿ ಅಂತ ಹೇಳಿದಾರೆ. ಫೈರ್ ಇಂಜಿನ್ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಸರ್, PDO ಮತ್ತೆ DO ಅವರು ಇಬ್ರು. ಅಂತಾರೆ ಸರ್, ಮೋದಿ ಮೇಲೆ ಯಾರೋ ದುಷ್ಕರ್ಮಿಗಳು ಬೆಂಕಿ ಹಚ್ತಾರೆ ಅಂತ ಹೇಳ್ತಾ ಇದಾರೆ. ತುಂಬಾ ಹೀನಾಯವಾಗಿ ನೋಡ್ತಾರೆ ಸರ್ ಅವ್ರು ಎಲ್ಲರನ್ನ. ದಯವಿಟ್ಟು ಅವ್ರ ಮೇಲೆ ಧನ್ಯವಾದಗಳು ವಿಶ್ವನಾಥ್, ಇಷ್ಟೊತ್ತು ಓಕೆ, ಥ್ಯಾಂಕ್ ಯು ಸರ್. ಎಸ್, ಈ ಕುರ್ಗೆಪಳ್ಳಿ ಗ್ರಾಮ ಪಂಚಾಯತಿದು ಈ ಫೋನ್ ಪೇ ಲಂಚಾವತಾರ ಒಂದಾದ್ರೆ, ಅಭಿವೃದ್ಧಿಗೆ ಕೊಕ್ಕೆ ಇಟ್ಟಿರುವಂತದ್ದು ಇನ್ನೊಂದು ಕಡೆ. ಅಂದ್ರೆ ಗ್ರಾಮದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕಾದ್ರೆ PDO ಗಮನಕ್ಕೆ ತರುವಂತ ಕೆಲಸನೋ ಅಥವಾ ಗ್ರಾಮ ಪಂಚಾಯತಿ ಗಮನಕ್ಕೆ ತರುವಂತ ಕೆಲಸವೋ ಏನಾದ್ರು ಮಾಡಿದ್ರೆ, ಈಗ ಏನೋ ಗ್ರಾಮದಲ್ಲಿ ಏನೋ ಬೇರೆ ಸಮಸ್ಯೆ ಆಯ್ತು, ಅಥವಾ ಈಗ ಇವ್ರು ಹೇಳ್ತಾ ಇದ್ರು, ನಮ್ಮ ದೂರುದಾರು ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಏನೋ ಬೆಂಕಿ ಅವಘಡ ಆಗಿತ್ತು ಸರ್, ನಾವು ಅವ್ರಿಗೆ ಕಾಲ್ ಮಾಡಿದ್ವಿ, ಕಾಲ್ ಮಾಡದಂತ ಸಂದರ್ಭದಲ್ಲಿ ನಮ್ಗೆ ಯಾಕೆ ಮಾಡಿದಿರಿ, ಅಥವಾ ನೀವು ಫೈರ್ ಇಂಜಿನ್ ಕಾಲ್ ಮಾಡಿ ಅನ್ನೋ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ರು. ಅಂದ್ರೆ ಗ್ರಾಮದಲ್ಲಿ ಏನಾದ್ರೂ ಸಮಸ್ಯೆ ಆಗ್ಲಿ ಅಥವಾ ಅಭಿವೃದ್ಧಿ ವಿಚಾರವಾಗಿ ಹಿಂಗೇನೋ ಆಗೋಗಿದೆ ಅನಾಹುತ ಅಂತ ಕಾಲ್ ಮಾಡೋದು ಸಹಜ. ಅದಕ್ಕೆ ಅವರು ಫೈರ್ ಇಂಜಿನ್ ಕಾಲ್ ಮಾಡಿ ಅಂತ ಗಹಗಹಿಸಿ ಅಥವಾ ಒಂಥರ ವ್ಯಂಗ್ಯವಾಗಿ ಮಾತನಾಡೋದಿದೆಯಲ್ಲ, ಒಂದು ರೀತಿಯಾದಂತಹ ಒಂಥರ ಮಲತಾಯಿ ಧೋರಣೆ ಅಂತಾನೆ ಹೇಳಬೇಕು, ಬೇರೆ ಇನ್ಯಾವ ಪದಗಳು ಬರಲ್ಲ, ಮಲತಾಯಿ ಧೋರಣೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಇವರು ಆರೋಪ ಮಾಡ್ತಾ ಇರೋದು ಸಹ ಅದೇ ವಿಚಾರ. ಒಬ್ರಿಗೆ ಒಂದೊಂದ್ ತರ ಮಾತನಾಡ್ತಾರೆ ಸರ್, ಒಬ್ರಿಗೆ ಒಂದೊಂದು ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ಉಡಾಫೆ ಮತ್ತೆ ನಿರ್ಲಕ್ಷ್ಯತನವನ್ನ ಮೆರಿತಾರೆ ಅಂತ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು. ಆ ವಿಚಾರಕ್ಕೆ ಹೇಳೋದಾದ್ರೆ, ನಿಜವಾಗ್ಲೂ ಸಹ ಇವರು ಗ್ರಾಮ ಪಂಚಾಯತಿಯಲ್ಲಿ ಡೇಟಾ ಆಪರೇಟರ್ ಆಗಿ ಇದ್ಕೊಂಡು ಇವ್ರು ಮಾಡ್ತಿರೋದೇ ಮಲ್ತಾಯಿ ಧೋರಣೆ. ಹಾಗಾದ್ರೆ PDO ಇನ್ನು ಸ್ವಲ್ಪ ಹೊತ್ತಲ್ಲೇ PDO ಅವ್ರನ್ನು ಸಹ ಮಾತನಾಡ್ಸೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರೇನ್ ಹೇಳುತ್ತಾರೆ, ಅವ್ರ ಪ್ರತಿಕ್ರಿಯೆಯನ್ನು ತಗೋಬೇಕಲ್ವಾ. ಒಂದು ರೀತಿಯಾಗಿ ಎಲ್ಲರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳೋಣ. ಬಟ್ ಈ ಲಂಚಾವತಾರ ಇದೆಯಲ್ಲ, ಈ ಲಂಚ್ಗೋಳಿತನ ಇದೆಯಲ್ಲ, ನಿಜವಾಗ್ಲೂ ಸಹ ಯಾರೂ ಸಹ ಸಹಿಸಲಾಗದೇ ಇರುವಂತಹ ಒಂದು ವಿಚಾರ. ಈ ಕುರ್ಗೆಪಳ್ಳಿ ಈ ಗ್ರಾಮ ಪಂಚಾಯತಿಗಳ ಕರ್ಮಕಾಂಡ ನಿಜವಾಗ್ಲೂ ನೀವು ಒಂದು ಕಡೆ ವಿಚಾರವನ್ನ ಎತ್ಕೊಂತ ಹೋದ್ರೆ ಬೇರೊಂದು ಕಡೆಗೆ ಕರೆದುಕೊಂಡು ಹೋಗಿ ಈ ಲಂಚಾವತಾರದ ಒಂದು
ಅಂತ್ಯ ಆಗ್ತದೆ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಲಂಚದ ವಿಚಾರವಾಗಿ ಮಾತನಾಡ್ತಾ ಇನ್ನೊಂದು ಯಾವ್ದಾದ್ರು ಒಂದು ವಿಚಾರ ಆಗಿರ್ಬೋದು, ಮತ್ತೆ ಸಮಸ್ಯೆಗಳದೇ ಒಂದು ದೊಡ್ಡ ತಾಂಡವನೇ ಆಗಿರ್ಬೋದು, ಅದು ಅಲ್ಲಿ ತೆರೆದುಕೊಳ್ತದೆ. ಈ ರೀತಿಯಾಗಿ ಆಗ್ತಾ ಇರುತ್ತೆ ಒಂದು ಗ್ರಾಮ ಪಂಚಾಯತಿ ವಿಚಾರವನ್ನ ತೆಗೆದುಕೊಂಡಾಗ. ಇದು ಸಹ ಅದೇ ಪ್ರಕರಣಕ್ಕೆ ಏನು ಹೊರತುಪಡಿಸಿಲ್ಲ. ಆ ರೀತಿಯಾಗಿ ನೋಡೋದಾದ್ರೆ ಈಗ ಡೇಟಾ ಆಪರೇಟರ್ ಸುಧಾಕರ್ ವಿರುದ್ಧ ಬಂದಿರುವಂತಹ ಆರೋಪಗಳು ರಾಜ್ಯದೆಲ್ಲೆಡೆ ಸಹ ಖಂಡಿತವಾಗ್ಲೂ ಇರುವಂತವೆ. ಆದ್ರೆ ಇವರು ವಿಶ್ವನಾಥ್ ಎಂಬ ಒಬ್ಬ ಧೈರ್ಯಸ್ಥ ಹೋಗಿ ಒಂದು ಮೊಕದ್ದಮೆಯನ್ನು ಹೂಡ್ತಾರೆ, ಒಂದು ದೂರನ್ನ ಕೊಡ್ತಾರೆ. ಆದ್ರೆ ರಾಜ್ಯಾದ್ಯಂತ ಇರುವಂತಹ ಒಂದಿಷ್ಟು ವ್ಯಕ್ತಿಗಳು ಹೋಗೋದಕ್ಕೆ ಎದುರ್ಕೊಳ್ಬಹುದು ಅಷ್ಟೇ. ಆದ್ರೆ ಮುಂದಿನ ದಿನಗಳಲ್ಲಿ ಸಹ ಇದು ಆಗುವಂತ ಸಾಧ್ಯತೆಗಳು ಇರ್ತದೆ. ಅವರು ಸಹ ಇಂಥ ಲಂಚಗೋಳಿ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿ ದೂರನ್ನ ನೀಡುವಂತ ಕೆಲಸಗಳು ಸಹ ಆಗ್ತದೆ. ಜೊತೆಗೆ ಈಡೆನ್ಸ್ ನ್ಯೂಸ್ ಸಹ ಈ ಒಂದು ವಿಚಾರಕ್ಕೆ ಸದಾ ಬೆಂಬಲವಾಗಿ ನಿಂತಿರ್ತದೆ. ಸದಾ ಇಂತಹ ಧ್ವನಿ ಇಲ್ಲದವರ ಒಂದು ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂತ ಕೆಲಸವನ್ನ, ಮತ್ತೆ ಅವರಿಗೆ ಬೆಂಬಲ ನೀಡುವಂತ ಕೆಲಸವನ್ನ ಸಹ ಸದಾ ಈಡೆನ್ಸ್ ನ್ಯೂಸ್ ಮಾಡ್ಕೊಂಡು ಬಂದಿದೆ, ಮತ್ತೆ ಮಾಡ್ತಾನೆ ಇರುತ್ತೆ ಅಂತಾನೆ ಈಗ ಎಲ್ಲಾರ್ಗೂ ಸಹ ತಿಳಿದಿರುವಂತದ್ದು. ಜೊತೆಗೆ ಕುರ್ಗೇಪಲ್ಲಿ ಗ್ರಾಮ ಪಂಚಾಯತಿ ಮಾತ್ರ ಅಲ್ಲ, ನಾವು ಇದುವರೆಗೂ ಸಹ ಸಾಕಷ್ಟು ಗ್ರಾಮ ಪಂಚಾಯತಿಗಳ ವಿಚಾರವಾಗಿ, ಮತ್ತೆ ಅವರ ಭ್ರಷ್ಟಾಚಾರದ ವಿಚಾರವಾಗಿ, ಅವರ ವಿಳಂಬ ಧೋರಣೆ ವಿಚಾರವಾಗಿ, ಸಾಕಷ್ಟು ತೊಂದರೆಗಳ ವಿಚಾರವಾಗಿ ಸಹ ನಾವು ಸುದ್ದಿಯನ್ನು ಮಾಡಿದೀವಿ. ಅವೆಲ್ಲವೂ ಸಹ ಫಲಶ್ರುತಿಯ ಮಟ್ಟಿಗೆ ಹೋಗಿದೆ. ಅದೇ ರೀತಿಯಾಗಿ ಸಹ ಈ ತರದ ಒಂದು ಲಂಚಾವತಾರವನ್ನು ಸಹ ಈಗಾಗಲೇ ಈಡೆನ್ಸ್ ನ್ಯೂಸ್ ಮೂಲಕ ಎಳೆಯಾಗಿ ಬಿಚ್ಚಿಡ್ತಾ ಇದೀವಿ. ಒಂದ್ ಕಡೆ ಸುಧಾಕರ್ ಅವರನ್ನ ತೋರಿಸ್ತಾ ಇದೀವಿ, ಒಂದ್ ಕಡೆ ದೂರುದಾರ ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನು ಸಹ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದೀವಿ. ಇನ್ನೊಂದ್ ಕಡೆ ಆತ ಏನು ಫೋನ್ ಪೇ ಅಲ್ಲಿ ತೆಗೆದುಕೊಂಡಂತಹ ಹಣ ಏನಿದೆ ಅದನ್ನು ಸಹ ನಾವು ಸ್ಕ್ರೀನ್ ಶಾಟ್ ಮೂಲಕ ನಿಮ್ಗೆ ಅದನ್ನ ತೋರಿಸ್ತಾ ಇದೀವಿ. ಈ ಒಂದು ಆರೋಪ ಅನ್ನೋದಕ್ಕಿಂತ ನೇರವಾಗಿ ನಮ್ಮಲ್ಲಿ ದಾಖಲಾತಿಗಳೇ ತೋರಿಸ್ತಾ ಇದೀವಿ. ನೋಡಿ, ವಿಶ್ವ ಅನ್ನೋರು ಸಹ ಅಲ್ಲಿ ಕಳಿಸಿರುವಂತದ್ದು 1,000 ಆಗಿರ್ಬೋದು, 500 ಆಗಿರ್ಬೋದು, 5,000 ಆಗಿರ್ಬೋದು. ಇದೆಲ್ಲ ನಿಜವಾಗ್ಲೂ NMR ತೆಗೆದುಕೊಳ್ಳೋದಕ್ಕೆ ಈತ ಏನಾದ್ರೂ ಸುಧಾಕರ್ ತೆಗೆದುಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಸಹ ಈತನ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂದ್ರೆ ಈಡೆನ್ಸ್ ನ್ಯೂಸ್ ಖಂಡಿತವಾಗ್ಲೂ ಸಹ ಇಂತಹ ಅಧಿಕಾರಿಗಳನ್ನ ಖಂಡಿತವಾಗ್ಲೂ ಕ್ಷಮಿಸಲ್ಲ. ಅವರ ವಿರುದ್ಧ ನಿರಂತರವಾದ ಸುದ್ದಿಗಳನ್ನ ಪ್ರಸಾರ ಮಾಡ್ತೀವಿ, ನಿರಂತರವಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಸಹ ಬಿಡಲ್ಲ.
ಎಸ್, ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿ ವಿಚಾರವಾಗಿ ನಾವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಈಗ ನಮ್ಮ ಜೊತೆ ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಇಒ ಶಿವಕುಮಾರಿ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರಿಗೆ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಈ ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿಲಿ ಈ ಫೋನ್ ಪೇ ಲಂಚ ಅವತಾರದ ವಿಚಾರವಾಗಿ ಅವರ ಗಮನಕ್ಕಿದೆಯಾ ವಿಚಾರಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಸುಧಾಕರ್ ಅನ್ನೋರ ವಿರುದ್ಧ ಈ ರೀತಿಯಾದಂತಹ ಒಂದು ಅಂದ್ರೆ ಡಾಟಾ ಆಪರೇಟರ್ ಕೆಲಸ ಮಾಡ್ತಾ ಇರ್ತಾರೆ ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ. ಅವ್ರ ವಿರುದ್ಧ ಈ NMR ತೆಗೆದುಕೊಳ್ಳೋದಕ್ಕೆ ಫೋನ್ ಪೇ ಮೂಲಕ ಹಣವನ್ನು ಪಡೆದಿರುವ ಆರೋಪ. ಅದು ನನ್ಗೆ ಇದುವರೆಗೂ ಏನು ಆತರ ಮಾಹಿತಿ ಸಿಕ್ಕಿರ್ಲಿಲ್ಲ. ಈಗ ಎಲ್ಲ ಒಂದ್ 10 ನಿಮಿಷದ ಮುಂಚೆ ಒಂದು ಚಾನಲ್ ನವ್ರು ಬಂದು ವಿಡಿಯೋ ತೋರಿಸಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಒಂದು 10 ಮಿನಿಟ್ಸ್ ಆಯ್ತು. ಸೊ ಈಗ ಇದ್ರ ಬಗ್ಗೆ ನಾನು ಸ್ವಲ್ಪ ಪರಿಶೀಲನೆ ಮಾಡ್ತೀನಿ, ಅವ್ರನ್ನ ಕರೆದ್ಬಿಟ್ಟು ಪರಿಶೀಲನೆ ಮಾಡ್ತೀನಿ. ಇದು ವಾಸ್ತವಾಂಶ ಏನಿದೆ ಏನು ಅಂತ ತಿಳ್ಕೊಂಡು ಅದೇನಿದೆ ಒಂದು ನಿಯಮಾನುಸಾರ ಅವ್ರ ಮೇಲೆ ಕ್ರಮನೂ ಜರುಗಿಸ್ತೀನಿ. ಮತ್ತೆ ಈ ತರ ಈಗ ಮತ್ತೆ ಪುನರಾವರ್ತನೆ ಆಗದೆ ಇರೋ ತರ ಅವ್ರಿಗೆ ಟೈಪ್ ಮಾಡ್ತೀನಿ. ನೋಟಿಸ್ ಅನ್ನ ಕೊಡ್ತೀರಾ ಅಥವಾ ಹ್ಮ್. ಇದೊಂದು ವಿಚಾರವಾಗಿ ಹೌದು ಹೌದು. ಎಸ್ ಮೇಡಮ್, ಧನ್ಯವಾದ. ಹ್ಮ್. ಎಸ್, ಈ ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಸವಿಸ್ತರವಾಗಿ ಒಂದು ವರದಿಯನ್ನ ಮಾಡ್ತಾ ಇದ್ವಿ. ವರದಿಯನ್ನ ಮಾಡುವಂತ ಸಂದರ್ಭದಲ್ಲೂ ಸಹ ಸಾಕಷ್ಟು ಜನ ಜೊತೆ ಮಾತನಾಡಿದ್ವಿ. ಈಗ ಸ್ವತಃ ಇಒ ಅವರು ಮೇಡಮ್ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಸಹ ನಮ್ಮ ಜೊತೆಗೆ ಮಾತನಾಡಿ ಈಗ ತಾನೇ ನಾವು ನ್ಯೂಸ್ ನ ಲೈವ್ ನಲ್ಲಿ ನೋಡ್ತಾ ಇದ್ವಿ. ಈಗ ನಮ್ ಕಡೆ ಒಬ್ರು ಆ ಲೈವ್ ಅನ್ನ ತೋರಿಸ್ತಾ ಇದ್ರು. ಅವಾಗ ಸಹ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಏನ್ ಸತ್ಯಾಸತ್ಯತೆ ಇದೆ ಅದನ್ನ ನಾವು ನೋಡ್ತೀವಿ, ಪರಿಶೀಲನೆಯನ್ನ ಮಾಡ್ತೀವಿ. ಏನು ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು, ಸುಧಾಕರ್ ವಿರುದ್ಧ ತೆಗೆದುಕೊಳ್ತೀವಿ, ಅಮಾನತು ಮಾಡುವಂತ ಕೆಲಸವೇ ಆಗಬೇಕು ಅನ್ನತ್ತೀರ, ಅದನ್ನು ಸಹ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ರು. ಆದ್ರೆ ಖಂಡಿತವಾಗ್ಲೂ ಸತ್ಯ. ಯಾಕೆಂದ್ರೆ ದಕ್ಷ ಅಧಿಕಾರಿಗಳು ಇರೋವರೆಗೂ ಸಹ ಈ ಲಂಚಾವತಾರದ ಅಧಿಕಾರಿಗಳು ಅಲ್ಲಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನ ಸಹ ಈ ಲಂಚಾವತಾರಿ ಸಿಬ್ಬಂದಿಗಳಿಗೆ ಈ ಅಧಿಕಾರಿಗಳು ಬಿಸಿ ಮುಟ್ಸೋವರೆಗೂ ಸಹ ಇಂಥವರ ಒಂದು ಕರ್ಮಕಾಂಡಗಳು ಸುದ್ದಿ ಆಗ್ತಾನೆ ಇರ್ತದೆ. ಈ ನಿಟ್ಟಿನಲ್ಲಿ ಶ್ರೀನಿವಾಸಪುರ ತಾಲೂಕು ಇಒ ಅವರು ಏನಾದ್ರು ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತಾರ ಸಹ ನೋಡ್ಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತೀನಿ, ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಸಹ ಮಾತನಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಕಡೆ ಈತನ ವಿರುದ್ಧ ಕ್ರಮವಾದ್ರೆ ಖಂಡಿತವಾಗ್ಲೂ ಸಹ ಈಡೆನ್ಸ್ ನ್ಯೂಸ್ ಇಂಥವರ ಲಂಚಗೊಳಿತನ ಲಂಚಾವತಾರಿ ಸಿಬ್ಬಂದಿಗಳು ಅಧಿಕಾರಿಗಳ ವಿರುದ್ಧ ಯಾವಾಗ್ಲೂ ಸಹ ಧ್ವನಿ ಎತ್ತುತ್ತೆ. ಮತ್ತೆ ಇಂಥವ್ರ ವಿರುದ್ಧ ಕ್ರಮ ಆಗೋವರೆಗೂ ಸಹ ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನ ರಾಜ್ಯ ಜನತೆ ಕೊಡಬೇಕಾಗಿತ್ತು. ಅದನ್ನು ಸಹ ನಾವು ಕೊಡ್ತೀವಿ. ಬಟ್ ಫಾಲೋ ಅಪ್ ಖಂಡಿತವಾಗ್ಲೂ ಮಾಡ್ತೀವಿ. ನಮ್ಮ ವರದಿಗಾರ ರಾಮಪ್ಪ ಅವರು ಸಹ ಅಲ್ಲಿ ಕಾರ್ಯನಿರತರಾಗಿರ್ತಾರೆ. ಪ್ರತಿ ದಿನದ ಅಪ್ಡೇಟ್ ಮತ್ತೆ ಈ ಒಂದು ಪ್ರಕರಣದ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತಾರೆ. ಏನೆಲ್ಲ ಆಗ್ತದೆ ಈ ಕೊರಗೇಪಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಏನ್ ಡೇಟಾ ಆಪರೇಟರ್ ಸುಧಾಕರ್ ವಿರುದ್ಧ ಬಂದಿರುವಂತಹ ಆರೋಪ, ಇದೆಲ್ಲ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸೋದಕ್ಕೆ ಈಡೆನ್ಸ್ ನ್ಯೂಸ್ ಪ್ರಯತ್ನ ಪಡ್ತಾನೆ ಇರ್ತದೆ. ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಇದು ನಡೀತಾ ಇದೆ. ನಮ್ಗೆ ಏನೇ ನಂಬರ್ ತೆಗಿದೆ ಅಂದ್ರೆ ವರ್ಕ್ ಕೊಡಿ ಅಂದ್ರೆ ತುಂಬಾ ಅವ್ರಿಗೆ ನಮ್ಗೆ ಅನಾನುಕೂಲ ಮಾಡ್ತಾ ಇದ್ದಾರೆ. ಮೇನ್ DO ಸುಧಾಕರ್ ಅವರು ಇದಕ್ಕೆ ಮುಖ್ಯ ಕಾರಣವಾಗಿರ್ತಾರೆ. ಅವರು ನಂಬರ್ ತೆಗೀರಿ ಅಂತ ಹೇಳಿದ್ರೆ ನಮ್ಗೆ ಅಮೌಂಟ್ ಕೊಟ್ರೆ ಆಗ್ತೀವಿ, ಇಲ್ಲ ಅಂದ್ರೆ ಹಾಕೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ PDO ಅವರು ನಮ್ಮ ಇಷ್ಟ, ಅಮೌಂಟ್ ಕೊಟ್ರೆ ಆಗ್ತೀವಿ ಇಲ್ಲ ಅಂದ್ರೆ ಹಾಕೋದಿಲ್ಲ ಅಂತಂದ್ರೆ ಮೇನ್ ನಮ್ಮ ಹತ್ರ ಎಲ್ಲ ಹಿಸ್ಟ್ರಿ ಎಲ್ಲ ಇದೆ. ಫೋನ್ ಪೇ ಸುಧಾಕರ್ ಅವರು ಮುಂಚಿತವಾಗಿ ಅಮೌಂಟ್ ಹಾಕ್ಸ್ಕೊಳ್ತಾರೆ. ಇಲ್ಲ ಅಂದ್ರೆ ಹಾಕ್ಲಿಲ್ಲ ಅಂದ್ರೆ ನಂಬರ್ ತೆಗೆಯೋದಿಲ್ಲ, ನಾಳೆ ಬಾ ಇಲ್ಲ ಅಂದ್ರೆ 10 ದಿನ ಬಿಟ್ಕೊಂಡ್ ಬಾ ಅಂತ ಹೇಳ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು. ನೀವು ನ್ಯೂಸ್ ಅದಕ್ಕೋಸ್ಕರ ಇಒ ಮೇಡಮ್ ಕೂಡ ಅದು ತಲುಪಿದ್ದೀವಿ, ಲೆಟರ್ ಕೂಡ ಹಾಕಿದ್ದೀವಿ. ಅದು ಕೂಡ ಇಒ ಮೇಡಮ್ ಹೇಳಿದ್ರು ಕೂಡ ಅವ್ರು ಮತ್ತೆ ನಂಬರ್ ತೆಗಿರಂತೆ ಕೂಡ ಅವ್ರು ಇಡ್ಸ್ಕೊಳ್ತಾ ಇಲ್ಲ ಅವ್ರು ಯಾರು. ಅದಕ್ಕೋಸ್ಕರ ಇನ್ನೊಂದು
ಅಮೌಂಟ್ ಪಂಚಾಯತಿಯಲ್ಲಿ ಎಷ್ಟು ಅಮೌಂಟ್ ಬಿತ್ತಾ ಇದೆ ಎಲ್ಲ ನಾವು ಗೊತ್ತು ನಮ್ಗೆಲ್ಲ. ಆದ್ರೆ ನಮ್ಮ ಊರಲ್ಲಿ ಚರಂಡಿಗಳೆಲ್ಲ ಹಂಗೆ ಬಿದ್ದಿದೆ. ಅದ್ರ ಬಗ್ಗೆ ಕೂಡ ಅವ್ರ ಗಮನಕ್ಕೆ ತಂದಿದ್ವಿ. ಆದ್ರೂ ಪೀಡು 1 ಮಂತ್ ಆಯ್ತು ನಾವು ಅದ್ರ ಬಗ್ಗೆ ಹೇಳ್ಬಿಟ್ಟು, ಅದಕ್ಕೆ ಕೂಡ ಅವ್ರು ಏನು ಸ್ಪಂದನೆ ಮಾಡ್ಲಿಲ್ಲ. ಏನ್ ಸಹ ಈ ತರ ಅಂದ್ರೆ ನಮ್ಮ ಮೇಲೆ ನಮ್ ಇಷ್ಟ, ನಾವು ಯಾವಾಗ ತೆಗೋದು ಅಂತ ಹೇಳ್ತಾರೆ. ದಯವಿಟ್ಟು ಇದ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಪಿಡು ಅವರನ್ನ ಮತ್ತು ಸುಧಾಕರ್ DO ಅವರನ್ನ ಅವ್ರ ಮೇಲೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸರ್. ವಿಶೇಷವಾಗಿ ನಮ್ಮ SC ಕ್ಯಾಟಗರಿ ಅವರು ಹೋದ್ರೆ ಪಿಡು ಅವರು ಸ್ಪಂದನೆಯನ್ನ ಮಾಡೋದಿಲ್ಲ. ಸುಧಾಕರ್ ಅವರು ಅಷ್ಟೇ ಹೀನಾಯವಾಗಿ ನೋಡ್ತಾರೆ. ನಮ್ಮ ಎಷ್ಟು ಹೋದ್ರೆ ಹೀನಾಯವಾಗಿ ನೋಡ್ತಾರೆ, ನಾಳೆ ಹಬ್ಬ ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಅದು ಮುಗಿಬೇಕು, ಅದು ಅದಕ್ಕೆ ಸ್ಟಾಪ್ ಮಾಡ್ಬೇಕು. ದಯವಿಟ್ಟು SS ಅವ್ರಿಗೆ ಸ್ಪಂದನೆ ಮಾಡ್ಬೇಕು ಅಂತ ನಾವು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.